ನನ್ನ ಹೆಸರು ವಿಹಾನ್. ನನ್ನ ಲೈಫ್ ಅಂದ್ರೆ ಯಾವಾಗಲೂ ಒಂದೇ ರೂಟಲ್ಲಿ ಹೋಗ್ತಿತ್ತು. ಆದರೆ ಒಂದು ದಿನ ನಮ್ಮ ಮನೆಯಲ್ಲಿ ಪೂಜೆ ಇತ್ತು. ಅಮ್ಮ ಎಲ್ಲರನ್ನೂ ಕರೆದಿದ್ರು. ಪೂಜೆ ಮುಗೀತು. ಪ್ರಸಾದ ಕೊಡೋ ಜವಾಬ್ದಾರಿ ನನ್ನ ಹೆಗಲಿಗೆ ಬಿತ್ತು. ಎಲ್ಲಾ ಮನೆಗಳಿಗೆ ಹೋಗಿ ಪ್ರಸಾದ ಕೊಟ್ಟು ಬರೋದೇ ಒಂದು ದೊಡ್ಡ ಕೆಲಸ. ಆದರೆ ನನ್ನ ಮನಸ್ಸು ಕಾಯುತ್ತಿದ್ದಿದ್ದು ಒಂದೇ ಒಂದು ಮನೆಗೋಸ್ಕರ, ಶ್ರೇಯಾ ಆಂಟಿ ಮನೆ. ಆಂಟಿ ಅಂದ್ರೆ ಸುಮ್ಮನೆ ಅಂದುಕೊಳ್ಳಬೇಡಿ, ಅವರು ನಮ್ಮ ಅಪಾರ್ಟ್ಮೆಂಟ್ನ ಕ್ವೀನ್ ತರ. 38 ವಯಸ್ಸಾದರೂ ಅವರ ಮ್ಯಾಗ್ನೆಟಿಕ್ ಪರ್ಸನಾಲಿಟಿ, ಆ ಸೌಂದರ್ಯ ಅವರನ್ನ ನೋಡಿದ್ರೆ ಕಣ್ ಕೀಳೋಕೆ ಆಗ್ತಿರಲಿಲ್ಲ. ಆಂಟಿಗೆ 2 ಮಕ್ಕಳು ಇದ್ರು, ಆದರೆ ಅವರ ಫಿಗರ್ ಲವಲವಿಕೆ ನೋಡಿದ್ರೆ ಮದುವೆಯಾಗೇ ಇಲ್ಲ ಅನ್ಸಿಬಿಟ್ಟಿತ್ತು. ಪೂಜೆಗೆ ಬಂದಿರಲಿಲ್ಲ ಅಂದಾಗ ಒಂದು ಒಳ್ಳೆ ಚಾನ್ಸ್ ಸಿಕ್ತು ಅಂತ ನನ್ನ ಮನಸ್ಸು ಕುಣಿಯೋಕೆ ಶುರು ಮಾಡ್ತು. ಪ್ರಸಾದದ ತಟ್ಟೆ ಹಿಡಿದು ನಾನೇ ಹೊರಟೆ ಆಂಟಿ ಮನೆಗೆ. ಸ್ನೇಹಿತರೆ, ಈ ಕಥೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ. ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕಥೆನ ಪೂರ್ತಿ ನೋಡಿ ಮತ್ತೆ ನನ್ನ ಈ ಸ್ಟೋರಿಗೆ ಈಗಲೇ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದ್ರಾ? ಬನ್ನಿ ಹಾಗಿದ್ರೆ ಕಥೆ ಮುಂದುವರಿಸೋಣ. ಶ್ರೇಯಾ ಆಂಟಿ ಮನೆಯ ಬಾಗಿಲನ್ನು ತಟ್ಟಿದೆ. 1 ಸೆಕೆಂಡ್, 2 ಸೆಕೆಂಡ್, ನೋ ರೆಸ್ಪಾನ್ಸ್. ಮತ್ತೊಮ್ಮೆ ತಟ್ಟಿದೆ. ನಿಧಾನವಾಗಿ ಬಾಗಿಲು ತೆರೆಯಿತು. ಪೂರ್ತಿಯಾಗಿ ಓಪನ್ ಆಗಿರಲಿಲ್ಲ, ಜಸ್ಟ್ ಸಣ್ಣದಾಗಿ ಗ್ಯಾಪ್ ಇತ್ತು. ಆಂಟಿ ಒಳಗಿಂದಲೇ ಯಾರದು ಅಂತ ಕೇಳಿದ್ರು. ಅವರ ವಾಯ್ಸ್ನಲ್ಲಿ ಏನೋ ಒಂದು ಬೋಲ್ಡ್ನೆಸ್ ಇತ್ತು. ಅದು ನನ್ನನ್ನ ಮಂತ್ರಮುಗ್ಧನನ್ನಾಗಿಸತಿತ್ತು. ಆ ಸಣ್ಣ ಗ್ಯಾಪ್ನಲ್ಲಿ ನನ್ನ ಕಣ್ಣು ಒಳಗಡೆ ಜಸ್ಟ್ ಒಂದು ಗ್ಲಾನ್ಸ್ ಬಿತ್ತು. ಆಂಟಿ ಒಂದು ಶುಭ್ರ ಬಿಳಿ ಟವೆಲ್ ಮಾತ್ರ ಸುತ್ತಿಕೊಂಡಿದ್ರು. ಹೌದು, ನೀವು ಕೇಳಿದ್ದು ಸರಿ, ಅವರು ಆಗಷ್ಟೇ ಬಾತ್ರೂಮ್ನಿಂದ ಬಂದಿದ್ರು ಅನ್ನಿಸಿತು. ನೀರಿನ ಹನಿಗಳು ಅವರ ಭುಜದಿಂದ ಇಳಿದು ಬೆನ್ನಿನ ಮೇಲೆ ಜಾರುತ್ತಿದ್ದವು. ಆ ಟವೆಲ್ ತುಂಬಾ ಸಿಂಪಲ್ ಆಗಿ ಇದ್ದರೂ ಅವರ ಮೈಕಟ್ಟನ್ನು ತುಂಬಾ ಚೆನ್ನಾಗಿ ಎತ್ತಿ ತೋರಿಸುತ್ತಿತ್ತು. ಅವರ ಕೂದಲಿಂದ ಬರ್ತಿದ್ದ ಶಾಂಪೂವಿನ ಹಿತವಾದ ಸುವಾಸನೆ ಬಾಗಿಲಿನ ಗ್ಯಾಪ್ನಿಂದಾನೇ ನನ್ನ ಮೂಗಿಗೆ ಬಡಿಯಿತು. ಅಂತಹ ಒಂದು ಸೀನ್ ನನ್ನ ಲೈಫ್ನಲ್ಲಿ ನಾನು ಯಾವತ್ತೂ ನೋಡಿರಲಿಲ್ಲ. ನನ್ನ ಕಣ್ಣುಗಳು ಅಲ್ಲೇ ನಿಂತುಬಿಟ್ಟಿದ್ದು. ವಿಹಾನ್, ನೀನಪ್ಪ ಈ ಟೈಮಲ್ಲಿ ಅಂತ ಆಂಟಿ ನಕ್ಕರು. ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ಕಿಡಿ ಇತ್ತು. ಅದು ನಾಚಿಕೆ ಆಗಿತ್ತಾ ಅಥವಾ ಒಂದು ಸಣ್ಣ ಚೇಷ್ಟೆನಾ ಅಂತ ಗೊತ್ತಾಗಲಿಲ್ಲ. ನಾನು ಕಕ್ಕಬಿಕ್ಕಿ ಆದೆ. ಆಂಟಿ ಅಮ್ಮ ಪ್ರಸಾದ ಕೊಟ್ಟು ಕಳಿಸಿದ್ರು ಅಂತ ತಡಬಡಾಯಿಸಿದೆ. ನನ್ನ ವಾಯ್ಸ್ ನನ್ನ ಕಂಟ್ರೋಲ್ನಲ್ಲಿ ಇರಲಿಲ್ಲ. ಆಂಟಿ ಒಂದು ಸಣ್ಣ ನಗು ನಕ್ಕರು. ಆ ನಗುವಿನಲ್ಲಿ ಒಂದು ಮಾದಕತೆ ಇತ್ತು. ಓ ಪ್ರಸಾದನು, ನೀನು ಕರೆಕ್ಟ್ ಟೈಮಿಗೆ ಬಂದಿದ್ದೀಯಪ್ಪ. ನಾನು ಇವಾಗಲೇ ಸ್ನಾನ ಮಾಡಿ ಬಂದೆ. 1 ನಿಮಿಷ ಇರು, ಬೇಗ ಬಟ್ಟೆ ಹಾಕೊಂಡು ಬರ್ತೀನಿ ಅಂತ ಹೇಳಿ ಬಾಗಿಲನ್ನ ಜಸ್ಟ್ ಸಣ್ಣದಾಗಿ ಕ್ಲೋಸ್ ಮಾಡಿದ್ರು. ಬಟ್ ನನಗೆ ಅವರ ಎಕ್ಸ್ಪ್ರೆಷನ್ ಅರ್ಥ ಆಯಿತು. ಟೈಮಿಗೆ ಬಂದಿದ್ದೀಯಪ್ಪ ಅನ್ನೋ ಮಾತು ನನ್ನ ಕಿವಿಯಲ್ಲಿ ಗುನಿಗುಡ್ತಾ ಇತ್ತು. ನನ್ನ ಮನಸ್ಸು ಆ ದೃಶ್ಯವನ್ನೇ ಮತ್ತೆ ಮತ್ತೆ ರಿಪ್ಲೇ ಮಾಡ್ತಾ ಇತ್ತು. 1 ನಿಮಿಷದಲ್ಲಿ ಶ್ರೇಯಾ ಆಂಟಿ ಬಾಗಿಲು ತೆರೆದು ಹೊರಗೆ ಬಂದರು. ಈ ಸಲ ಅವರು ಗಾಢ ಕೆಂಪು ಬಣ್ಣದ ಸಿಲ್ಕ್ನ ನೈಟ್ ಗೌನ್ ಧರಿಸಿದ್ರು. ಆ ಡ್ರೆಸ್ನಲ್ಲಿ ಅವರು ನಿಜಕ್ಕೂ ಸೂಪರ್ ಆಗಿ ಕಾಣುತ್ತಿದ್ರು. ಅವರ ಕೂದಲಿನಿಂದ ಬರ್ತಿದ್ದ ಹಿತವಾದ ಸುಗಂಧ ನನ್ನ ಮೂಗಿಗೆ ಮತ್ತೊಮ್ಮೆ ಬಡಿಯಿತು. ಅದು ಈಗ ಇನ್ನಷ್ಟು ಸ್ಟ್ರಾಂಗ್ ಆಗಿತ್ತು. ಬಾ ವಿಹಾನ್, ಒಳಗೆ ಬಾ. ಬಾಗಿಲಲ್ಲೇ ಯಾಕೆ ನಿಂತಿದ್ದೀಯಾ ಅಂತ ಹೇಳಿ ಅವರು ನನ್ನನ್ನು ಇನ್ವೈಟ್ ಮಾಡಿದ್ರು. ಅವರ ಧ್ವನಿಯಲ್ಲಿ ಒಂದು ವಿಚಿತ್ರ ಮೂಡಿತ್ತು. ನನ್ನನ್ನು ಅಷ್ಟು ಬೋಲ್ಡ್ ಆಗಿ ನೋಡಿ ಒಳಗೆ ಕರೆದಿದ್ದು ನನ್ನ ಕ್ಯೂರಿಯಾಸಿಟಿನ ಇನ್ನಷ್ಟು ಹೆಚ್ಚಿಸಿತು. ನಾನು ಒಳಗೆ ಹೋದೆ. ಅವರು ನನ್ನ ಕಡೆಯಿಂದ ಪ್ರಸಾದ ತಟ್ಟೆ ತಗೊಂಡ್ರು. ಹೇಗಿತ್ತು ಪೂಜೆ ಎಲ್ಲ ಅಂತ ಕೇಳಿದ್ರು ನನ್ನ ಕಣ್ಣಲ್ಲೇ ನೋಡಿ. ಆ ನೋಟದಲ್ಲಿ ಒಂದು ಮ್ಯಾಗ್ನೆಟಿಕ್ ಫೋರ್ಸ್ ಇತ್ತು. ಅದು ನನ್ನನ್ನ ಅವರ ಕಡೆಗೆ ಸೆಳೆಯುತ್ತಿತ್ತು. ಚೆನ್ನಾಗಿತ್ತು ಆಂಟಿ, ನೀವು ಯಾಕೆ ಬಂದಿರಲಿಲ್ಲ ಅಂತ ನಾನು ಡೈರೆಕ್ಟ್ ಆಗಿ ಕೇಳಿಬಿಟ್ಟೆ. ಆಂಟಿ ಸಣ್ಣದಾಗಿ ನಕ್ಕರು. ನಿನ್ನನ್ನೇ ಕಾಯುತ್ತಿದ್ದೆ ಅಂತ ಅನ್ಕೊಪ್ಪ ಅಂತ ಕಣ್ಣು ಹೊಡೆದ್ರು. ಆ ಒಂದೇ ಮಾತು ನನ್ನ ತಲೆಯಲ್ಲಿ ತಿರುಗಾಡೋಕೆ ಶುರು ಮಾಡ್ತು. ಅವರು ಸೀರಿಯಸ್ ಆಗಿ ಹೇಳ್ತಿದ್ರಾ ಅಥವಾ ತಮಾಷೆನಾ? ನನ್ನೊಳಗೆ ಏನೋ ಒಂದು ಭಾವನೆಗಳು ಓಡಾಡಲು ಶುರು ಮಾಡಿದ್ವು. ಸೀರಿಯಸ್ಲಿ ಆಂಟಿ, ಈ ರೆಡ್ ಕಲರ್ ಡ್ರೆಸ್ ನಿಮಗೆ ಕಾಂಪ್ಲಿಮೆಂಟ್ ಮಾಡ್ತಿದೆ. ನಿಮ್ಮ ಸೌಂದರ್ಯಕ್ಕೆ ಇದು ಇನ್ನಷ್ಟು ಜೀವ ತುಂಬಿದೆ. ನಾನು ಧೈರ್ಯ ಮಾಡಿ ಹೇಳಿದೆ. ಆಂಟಿಯ ಮುಖದಲ್ಲಿ ಒಂದು ಸಣ್ಣ ನಾಚಿಕೆ, ಆದರೆ ಕಣ್ಣುಗಳಲ್ಲಿ ನನಗೆ ಇನ್ನಷ್ಟು ಬೋಲ್ಡ್ ಆಗಿ ಮಾತನಾಡೋಕೆ ಪ್ರೋತ್ಸಾಹ ಕೊಡುವಂತಹ ಮಿಂಚು ಇತ್ತು. ನಿನಗೇನು ಗೊತ್ತು ವಿಹಾನ್, ಈ ಹೊರಗಿನ ನಗುನಗು ಇದೆಯಲ್ಲ, ಇದು ಬರೀ ಮಾಸ್ಕ್. ನನ್ನೊಳಗೂ ನಿನ್ನ ಹಾಗೆ ಎಷ್ಟೋ ಆಸೆಗಳು, ಕನಸುಗಳು, ಕೆಲವೊಮ್ಮೆ ನೋವುಗಳು ಇವೆ. ಅವರು ಸೀರಿಯಸ್ ಆಗಿ ಹೇಳ್ತಿದ್ರು. ನಿಮ್ಮ ಹಾಗೆ ಸುಂದರವಾಗಿರೋರಿಗೆ ಏನು ಆಸೆ ಇರುತ್ತೆ ಆಂಟಿ? ನಾನು ಕೇಳಿದೆ, ಅವರ ಕಣ್ಣುಗಳನ್ನೇ ನೋಡ್ತಾ. ಅವರು ನನ್ನ ಕಡೆ ಒಂದು ಕ್ಷಣ ಗಂಭೀರವಾಗಿ ನೋಡಿದ್ರು. ವಿಹಾನ್, ಈ ಪ್ರಪಂಚದಲ್ಲಿ ನಾವು ನೋಡೋದು ಬರೀ ಮೇಲ್ಮೈ ಮಾತ್ರ. ಒಳಗಡೆ ಅದೆಷ್ಟೋ ಕಥೆಗಳು ಅಡಗಿರುತ್ತವೆ. ನನಗೆ ಈಗ ಒಂದು ದೊಡ್ಡ ಚಾಲೆಂಜ್ ಎದುರಾಗಿದೆ. ಅದು ಬರೀ ಬಿಸ್ನೆಸ್ ಬಗ್ಗೆ ಅಲ್ಲ, ನನ್ನ ಪರ್ಸನಲ್ ಲೈಫ್ಗೂ ಸಂಬಂಧಿಸಿದೆ. ಆದರೆ ಅದು ತುಂಬಾ ವಲ್ನರಬಲ್ ವಿಷಯ. ಅದನ್ನ ನಿನ್ನ ಹತ್ತಿರ ಶೇರ್ ಮಾಡಿಕೊಳ್ಳೋಕೆ ಆಗುತ್ತಾ ಗೊತ್ತಿಲ್ಲ.
ಅವರ ಮಾತುಗಳು ನನ್ನ ಮನಸ್ಸಲ್ಲಿ ಇನ್ನಷ್ಟು ಕುತೂಹಲ ಕೆರಳಿಸಿದವು. ಆಂಟಿ, ನಾನು ನಿಮಗೆ ಫ್ರೆಂಡ್ ಅನಿಸಿದ್ರೆ ಹೇಳಿ, ನಾನು ನಿಮ್ಮ ಜೊತೆ ಇರ್ತೀನಿ, ನಾನು ಧೈರ್ಯ ಮಾಡಿ ಹೇಳಿದೆ. ನಾವು ಹೀಗೆ ಮಾತನಾಡುತ್ತಿರುವಾಗ ಇದ್ದಕ್ಕಿದ್ದಂತೆ ಶ್ರೇಯಾ ಆಂಟಿಯ ಫೋನ್ ರಿಂಗ್ ಆಯ್ತು. ಅವರು ಸ್ಕ್ರೀನ್ ನೋಡಿದ್ರು ಅಷ್ಟೇ. ಅವರ ಮುಖದಲ್ಲಿ ಒಂದು ಕ್ಷಣ 1-2 ಮಿಲಿಯನ್ ವೋಲ್ಟ್ಸ್ನ ಶಾಕ್ ಹೊಡೆದಂಗೆ ಆಯ್ತು. ಅವರ ಕಣ್ಣುಗಳು ಅಗಲವಾಗಿ ತೆರೆದವು. ಮೈ ನಡುಗಲಿಕ್ಕೆ ಶುರುವಾಯಿತು. ತಕ್ಷಣ ಕರೆ ಕಟ್ ಮಾಡಿದ್ರು, ಫೋನ್ನ ಕೆಳಗೆ ಹಾಕಿದ್ರು. ಆಂಟಿ, ಏನಾಯ್ತು? ಯಾಕಿಷ್ಟು ಗಾಬರಿಯಾಗಿದ್ದೀರಾ? ನಾನು ಜಿಗಿದು ನಿಂತೆ. ಅವರು ನನ್ನನ್ನೇ ನೋಡಿದ್ರು. ಆ ಕಣ್ಣುಗಳಲ್ಲಿ ಸಹಾಯಕ್ಕಾಗಿ ಒಂದು ಆರ್ತಮನವಿ ಇತ್ತು, ಆದರೆ ಬಾಯಿ ತೆರೆಯೋಕೆ ಆಗ್ತಿರಲಿಲ್ಲ. ವಿಹಾನ್, ನನಗೆ ಗೊತ್ತಿಲ್ಲ. ಇದು ತುಂಬಾ ಕೆಟ್ಟದಾಗಿದೆ. ದಯವಿಟ್ಟು ನೀನು ಈಗ ನನ್ನ ಜೊತೆ ನನ್ನ ರೂಮ್ಗೆ ಬರಬೇಕು. ನನಗೆ ಈಗಲೇ ಒಬ್ಬರ ಸಹಾಯ ಬೇಕಿದೆ. ನನಗೆ ಒಬ್ಬರೇ ಇರೋಕೆ ಆಗ್ತಿಲ್ಲ. ಅವರ ಧ್ವನಿ ನಡುಗುತ್ತಿತ್ತು. ಅವರ ಮಾತುಗಳಲ್ಲಿ ಒಂದು ದೊಡ್ಡ ಅಪಾಯದ ಸುಳಿವಿತ್ತು. ನನಗೆ ಏನಾಗ್ತಿದೆ ಅಂತ ಅರ್ಥ ಆಗಲಿಲ್ಲ, ಆದರೆ ಆಂಟಿ ಅಷ್ಟೊಂದು ಭಯಗೊಂಡಿದ್ದು ನೋಡಿದಾಗ ನಾನು ಅವರ ಜೊತೆ ಹೋಗಲೇಬೇಕಂತ ನಿರ್ಧರಿಸಿದೆ. ಆ ಕರೆ ಆಂಟಿ ಲೈಫ್ನಲ್ಲಿ ಅಡಗಿರೋ ಒಂದು ದೊಡ್ಡ ಸೀಕ್ರೆಟ್ನ ಮೊದಲ ಸುಳಿವಾಗಿತ್ತು. ಆ ರೂಮ್ನಲ್ಲಿ ಏನಿದೆ? ಆ ಕರೆಯ ಹಿಂದಿನ ರಹಸ್ಯ ಏನು? ಮುಂದೆ ಏನಾಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ನಾನು ಶ್ರೇಯಾ ಆಂಟಿಯ ಜೊತೆ ಅವರ ಕೋಣೆಗೆ ಹೋದೆ. ಕೋಣೆಯ ವಾತಾವರಣ ಭಾರವಾಗಿತ್ತು. ಆಂಟಿಯ ಮುಖದಲ್ಲಿ ಆತಂಕ ಇನ್ನೂ ಇತ್ತು. ಯಾರ ಕರೆ ಆಂಟಿ? ಏನಾಗಿದೆ? ನಾನು ಮತ್ತೆ ಕೇಳಿದೆ. ಅವರು ದೀರ್ಘವಾದ ಉಸಿರು ತೆಗೆದುಕೊಂಡರು. ವಿಹಾನ್, ನನ್ನ ಮಾಜಿ ಪತಿ ಕೀರ್ತನ್. ಅವನು ನನಗೆ ಬ್ಲಾಕ್ಮೇಲ್ ಮಾಡುತ್ತಿದ್ದಾನೆ. ನಮ್ಮ ವಿಚ್ಛೇದನದ ನಂತರ ನನ್ನ ಬಿಸಿನೆಸ್ನಲ್ಲಿ ನಾನು ಯಶಸ್ವಿಯಾಗಿದ್ದನ್ನು ಅವನು ಸಹಿಸುವುದಿಲ್ಲ. ಅವನು ನನ್ನ ಕೆಲವು ಹಳೆಯ ಖಾಸಗಿ ಡೈರಿ ಎಂಟ್ರಿಗಳನ್ನು ಮತ್ತು ವೃತ್ತಿಪರ ಯೋಜನೆಗಳ ದಾಖಲೆಗಳನ್ನು ಹಿಡಿದುಕೊಂಡು ನನಗೆ ಬೆದರಿಕೆ ಹಾಕುತ್ತಿದ್ದಾನೆ. ಆ ದಾಖಲೆಗಳು ನನ್ನ ಕಷ್ಟದ ಸಮಯದಲ್ಲಿ ನಾನು ಅಸಹಾಯಕಳಾಗಿದ್ದಾಗ ಬರೆದಿದ್ದವು. ಅವನು ಈಗ ನನ್ನಿಂದ ಹಣ ವಸೂಲು ಮಾಡಲು ಪ್ರಯತ್ನಿಸುತ್ತಿದ್ದಾನೆ, ಇಲ್ಲದಿದ್ದರೆ ನನ್ನ ಇಮೇಜ್ ಹಾಳು ಮಾಡ್ತೀನಿ ಅಂತ ಬೆದರಿಸುತ್ತಿದ್ದಾನೆ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತಿಲ್ಲ. ಶ್ರೇಯಾ ಕಣ್ಣೀರು ಹಾಕುತ್ತಾ ಹೇಳಿದಳು. ನಾನು ಆಶ್ಚರ್ಯಪಟ್ಟೆ. ಇಂತಹ ಬೋಲ್ಡ್, ಸ್ಟ್ರಾಂಗ್ ಆಗಿ ಕಾಣುವ ಆಂಟಿಯ ಹಿಂದೆ ಇಂತಹ ಕಷ್ಟ ಅಡಗಿದೆಯಾ? ಆ ಕ್ಷಣ ನನ್ನ ಮನಸ್ಸಲ್ಲಿ ಅವರಿಗೆ ಸಹಾಯ ಮಾಡಬೇಕು ಅನ್ನೋ ದೃಢ ನಿರ್ಧಾರ ಬಂತು. ಆಂಟಿ, ನೀವು ಭಯಪಡಬೇಡಿ. ನಾನು ನಿಮ್ಮ ಜೊತೆ ಇದ್ದೇನೆ. ನಾವು ಇದನ್ನು ಒಟ್ಟಾಗಿ ಎದುರಿಸೋಣ. ಯಾರೂ ನಿಮ್ಮನ್ನ ಬ್ಲಾಕ್ಮೇಲ್ ಮಾಡೋಕೆ ಆಗಲ್ಲ. ನಾನು ಧೈರ್ಯ ತುಂಬಿದೆ. ನಾವು ಕೀರ್ತನ್ಗೆ ಕರೆ ಮಾಡಿ ಭೇಟಿಯಾಗಲು ನಿರ್ಧರಿಸಿದೆವು. ನಾನು ಶ್ರೇಯಾ ಆಂಟಿಯ ಜೊತೆ ನಿಂತೆ. ನಾವು ಕೀರ್ತನ್ನನ್ನು ಎದುರಿಸಿದಾಗ ಅವನು ಆ ದಾಖಲೆಗಳನ್ನು ತೋರಿಸಿ ಹಣ ಕೇಳಿದ. ಆಂಟಿ ತುಂಬಾ ಧೈರ್ಯವಾಗಿ ಅವನನ್ನು ಎದುರಿಸಿದರು ಮತ್ತು ನಾನು ಅವನಿಗೆ ಕಾನೂನು ಕ್ರಮದ ಬಗ್ಗೆ ಸ್ಪಷ್ಟವಾಗಿ ಎಚ್ಚರಿಕೆ ನೀಡಿದೆ. ಅನಿರೀಕ್ಷಿತವಾಗಿ ನಾವು ಇಬ್ಬರೂ ಒಟ್ಟಾಗಿ ನಿಂತಿದ್ದನ್ನು ನೋಡಿ ಕೀರ್ತನಿಗೆ ಶಾಕಾಯಿತು. ಅವನು ಹಿಂದೆ ಸರಿದ. ಜೀವನದ ಹೊಸ ದಾರಿಗಳು. ಈ ಘಟನೆಯ ನಂತರ ಶ್ರೇಯಾ ಆಂಟಿ ಮತ್ತು ನನ್ನ ನಡುವೆ ಒಂದು ಅನಿರೀಕ್ಷಿತ ಬಾಂಧವ್ಯ ಬೆರೆಯಿತು. ಅವರು ನನ್ನನ್ನು ಸಂಪೂರ್ಣವಾಗಿ ನಂಬಿದ್ದರು. ನಮ್ಮಿಬ್ಬರ ನಡುವೆ ಇದ್ದ ವಯಸ್ಸಿನ ಅಂತರ ಕೇವಲ ಸಂಖ್ಯೆಯಾಗಿ ಉಳಿಯಿತು. ನಾವು ಪ್ರತಿದಿನವೂ ಮಾತನಾಡಲು ಶುರು ಮಾಡಿದೆವು. ಅವರ ಜೀವನದ ಕಷ್ಟಗಳ ಬಗ್ಗೆ, ನನ್ನ ಕನಸುಗಳ ಬಗ್ಗೆ ಒಬ್ಬರಿಗೊಬ್ಬರು ಹಂಚಿಕೊಂಡೆವು. ಅವರು ತಮ್ಮ ಹೊಸ ಬಿಸ್ನೆಸ್ ಪ್ಲಾನ್ಗಳ ಬಗ್ಗೆ ನನಗೆ ಹೇಳುತ್ತಿದ್ದರು ಮತ್ತು ನಾನು ಅವರಿಗೆ ಹೊಸ ಟೆಕ್ ಪ್ರಪಂಚದ ಬಗ್ಗೆ, ಮಾರ್ಕೆಟಿಂಗ್ ತಂತ್ರಗಳ ಬಗ್ಗೆ ಹೇಳುತ್ತಿದ್ದೆ. ಅವರು ನನಗೆ ಜೀವನದಲ್ಲಿ ತಾಳ್ಮೆ ಮತ್ತು ಸೃಜನಶೀಲತೆಯ ಮಹತ್ವವನ್ನು ಕಲಿಸಿದರು ಮತ್ತು ನಾನು ಅವರಿಗೆ ಹೊಸ ಅವಕಾಶಗಳನ್ನು ಹೇಗೆ ಎದುರಿಸಬೇಕೆಂದು ಹೇಳಿದೆ. ಒಂದು ದಿನ ನಾವು ಕಾಫಿ ಕುಡಿಯುತ್ತಾ ಕುಳಿತಿದ್ದಾಗ ಶ್ರೇಯಾ ಆಂಟಿ ನನ್ನ ಕಡೆ ನೋಡಿ ನಕ್ಕರು. ವಿಹಾನ್, ಆ ದಿನ ನೀನು ನನ್ನನ್ನ ಆ ರೀತಿ ಕಂಡಿದ್ದು ನನಗೆ ಮೊದಲು ಗಾಬರಿಯಾಯಿತು. ಆದರೆ ಅದು ನನ್ನ ಜೀವನಕ್ಕೆ ಒಂದು ಹೊಸ ತಿರುವು ಕೊಟ್ಟಿದೆ. ನಿನ್ನಿಂದಾಗಿ ನಾನು ಎಷ್ಟೋ ಧೈರ್ಯಶಾಲಿಯಾದೆ. ನನ್ನ ರಹಸ್ಯ ಹೊರಬಿದ್ದರೂ ನನಗೆ ಈಗ ನೆಮ್ಮದಿ ಸಿಕ್ಕಿದೆ ಎಂದರು. ನಾನು ಕೂಡ ನಕ್ಕೆ. ನನಗೂ ಅಷ್ಟೇ ಆಂಟಿ. ಆ ಒಂದು ಕ್ಷಣದ ನೋಟ ನನ್ನ ಮನಸ್ಸಿಗೆ ಹೊಸದೊಂದು ಆಲೋಚನೆ ನೀಡಿದೆ. ನಿಮ್ಮಂತಹ ಒಬ್ಬ ಸ್ನೇಹಿತೆ ಸಿಕ್ಕಿದ್ದು, ನಿಮ್ಮ ಕಷ್ಟದಲ್ಲಿ ನಿಮ್ಮ ಜೊತೆ ನಿಲ್ಲಲು ಸಿಕ್ಕಿದ ಅವಕಾಶ ನನಗೆ ತುಂಬಾ ಖುಷಿಯಾಗಿದೆ. ಮುಕ್ತಾಯ. ವಿಹಾನ್ ಮತ್ತು ಶ್ರೇಯಾ ನಡುವಿನ ಸಂಬಂಧ ಕೇವಲ ಅನಿರೀಕ್ಷಿತ ಸ್ನೇಹವಾಗಿರಲಿಲ್ಲ, ಬದಲಿಗೆ ಪರಸ್ಪರರ ಜೀವನದಲ್ಲಿ ಬೆಳಕು ತರುವ ಪಯಣವಾಗಿತ್ತು. ಶ್ರೇಯಾ ಆಂಟಿಯ ಕಷ್ಟದ ಸಮಯದಲ್ಲಿ ವಿಹಾನ್ ಅವರ ಜೊತೆ ನಿಂತಿದ್ದು ಅವರ ಬದುಕಿಗೆ ಹೊಸ ಸ್ಪಾರ್ಕ್ ಕೊಟ್ಟಿತ್ತು. ಶ್ರೇಯಾ ಆಂಟಿ ಈಗ ಮುಕ್ತವಾಗಿ ತಮ್ಮ ಬಿಸ್ನೆಸ್ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ, ಹೊಸ ಎತ್ತರಗಳನ್ನು ತಲುಪಿದ್ದಾರೆ. ವಿಹಾನ್ ಕೂಡ ತನ್ನ ವೃತ್ತಿ ಜೀವನದಲ್ಲಿ ಸಖತ್ ಯಶಸ್ಸು ಕಂಡಿದ್ದಾನೆ, ಸದಾ ಶ್ರೇಯಾ ಆಂಟಿಗೆ ಬೆಂಬಲವಾಗಿ ನಿಂತಿದ್ದಾನೆ. ಅವರು ಇಬ್ಬರೂ ತಮ್ಮ ಜೀವನದಲ್ಲಿ ಹೊಸ ಪಾಠಗಳನ್ನು ಕಲಿತು ಒಬ್ಬರನ್ನೊಬ್ಬರು ಅರಿತುಕೊಂಡು ಮುಂದೆ ಸಾಗಿದ್ದಾರೆ. ಅವರ ಕಥೆ ಅನಿರೀಕ್ಷಿತ ಸಂದರ್ಭಗಳಿಂದ ಹುಟ್ಟಿದ ಒಂದು ರೋಮಾಂಚಕಾರಿ ಪಯಣ. ಇದು ಜೀವನದಲ್ಲಿ ನಂಬಿಕೆ ಮತ್ತು ಪ್ರೀತಿ ಎಷ್ಟೊಂದು ಮುಖ್ಯ ಎಂಬುದನ್ನು ತೋರಿಸುತ್ತದೆ. ಸ್ನೇಹಿತರೆ, ಈ ಕಥೆ ಮುಗಿಯುತ್ತದೆ.
ಈ ಕಥೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ. ಇನ್ನು ಇಂತಹ ಆಸಕ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ನಾವು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಧನ್ಯವಾದಗಳು.